ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದಲ್ಲಿ ಏನು ಜಾತಿ ಕಾಲಂನಲ್ಲಿ ಲಿಂಗಾಯತ ವೀರಶೈವ ಎಂಬ ಪದವನ್ನು ಬಳಸಬೇಕು, ಅದನ್ನು ಬಿಟ್ಟು ಇತರ ಉಪಜಾತಿಗಳ ಹೆಸರನ್ನು ನಮೂದು ಮಾಡುವ ನಿರ್ಣಯ ಕುರಿತು ನಾವು ಯತ್ನಾಳ್ ಅವರೊಂದಿಗೆ ಈಗ ಮಾತಾಡ್ತೀವಿ. ಈ ಕುರಿತು ಏನು ಹೇಳ್ತೀರಿ? ನೋಡಿ, ಮೊದಲು ಶಾಮನೂರು ಶಿವಶಂಕರಪ್ಪನವ್ರು ತಮ್ಮ ಸಮುದಾಯಕ್ಕೆ ಮೊದಲು ಬರ್ಸತ್ತೆ ಹೇಳ್ರಿ. ಅವ್ರೇನು ಬರ್ಸ್ಯಾರ ಇಲ್ಲಿ? ಹಿಂದೂ ಸಾಧಾರತ್ ಬರ್ಸ್ಯಾರ. ಇವ್ರೇನು ನಮಗೆ ಬುದ್ಧಿ ಹೇಳೋರು? ಈಗ ಅವರು ಮೀಸಲಾತಿ ಲಾಭ ತೊಗೊಳಕತ್ತಿಲ್ಲ, ಮತ್ತು ಉಳ್ಕಿದ ಲಿಂಗಾಯತರು ಯಾಕೆ ಬರ್ಸ್ಬೇಕು ರೀ? ನೀವು ಯಾವಾಗ ಇಡೀ ವೀರಶೈವ ಲಿಂಗಾಯತ ನೀವು ಬರ್ಸತ್ತೀರಿ, ಆ ಜನಾಂಗಗಳಿಗೆ ಇವತ್ತು ಮೀಸಲಾತಿ ಸಿಗುವುದಿಲ್ಲ. ವೀರಶೈವ ಲಿಂಗಾಯತ ಬರ್ಸಿದ್ರೆ ಮೀಸಲಾತಿ ಸಿಗೋದು, ಹಿಂದೂ ಗಾಣಿಗತ ಬರ್ಸ್ತಾ ಇದ್ದಾರೆ, ಯಾರೂ ಲಿಂಗಾಯತ ಬರ್ಸೋದಿಲ್ಲ. ಈ ಪಾಪ ಯಾವ ಲಿಂಗಾಯತ ಬರ್ಸಾವ ಎಲ್ಲ ಬಲಿಪಶು ಆಗ್ಯಾವ. ಈಗ ನಾವೆಲ್ಲ ನಮ್ಮ ನಾನು ಎಲ್ ಸಿ ಸರ್ಟಿಫಿಕೇಟ್ಗಳಿಗೆ ಹಿಂದೂ ಲಿಂಗಾಯತ ಐತಿ. ಅಲ್ಲ, ಈ ವಿಚಾರ ಪಂಚಮಸಾಲಿ ಹೋರಾಟ ಮೀಸಲಾತಿ ಹೋರಾಟಕ್ಕೆ ಏನಾದರೂ ಹೊಡೆತ ಕೊಡುತ್ತಾ? ಏನೂ ಹೊಡೆತ ಕೊಡೋದಿಲ್ಲ. ಮತ್ತೆಷ್ಟು ನಮ್ಮ ಹೋರಾಟ ಇದು ಆಗ್ತದೆ, ಮತ್ತೆಷ್ಟು ರಾಷ್ಟ್ರೀಯತೆ ಬರ್ತೈತೆ ನಮ್ಮ ಹೋರಾಟದಲ್ಲಿ. ಹೆಂಗೆ ರಾಷ್ಟ್ರೀಯತೆ ಬರ್ತೈತೆ ಅಂದ್ರೆ, ನಾವು ಇನ್ನು ಕೆಲವು ದಿವಸಗಳು ನಿರ್ಣಯ ಮಾಡ್ತೀವಿ, ಹಿಂದೂ ಪಂಚಮಸಾಲಿ ಅಂತ ಬರ್ಸತ್ತೆ ಹೇಳ್ತೀವಿ. ಅವು ಟೂ ತಾನೇ ಸಿಗ್ತೈತೆ. ನಾವು ಹಿಂದೂ ವೀರಶೈವ ಲಿಂಗಾಯತ ಬರ್ಸಿದ್ರೆ ನಮ್ಗೆ ಸಿಗೋದಿಲ್ಲ. ಮಹಾಸಭಾ ಕೆಲವು ಕುಟುಂಬದ ಅವು ಮೂರು ಕಂಪ್ನಿನೇ ಅದ್ರಿ. BSY ಅದು ಒಂದು BS ಯಡಿಯೂರಪ್ಪನೂ ಆಗ್ತೈತಿ, ಇನ್ನೊಂದು ಭೀಮಣ್ಣ ಖಂಡ್ರೆ, S ಫಾರ್ ಶಾಮನೂರು ಶಿವಶಂಕರಪ್ಪ, Y ಫಾರ್ ಯಡಿಯೂರಪ್ಪ. ಮೂರೇ ಕುಟುಂಬದವರೇ ಭಾಷಣ ಮಾಡ್ಯಾರ. ಯಾರು? ಭೀಮಣ್ಣ ಖಂಡ್ರವ್ರ ಸನ್ಮಾನ, ಈಶ್ವರ ಖಂಡ್ರೆ ಭಾಷಣ, ಶಾಮನೂರು ಶಿವಶಂಕರಪ್ಪ ಸನ್ಮಾನ, ಯಾರು ಮಲ್ಲಿಕಾರ್ಜುನ್ ಶಾಮನೂರು ಭಾಷಣ, ಯಡಿಯೂರಪ್ಪ ಭಾಷಣ, ಈ ವಿಜಯೇಂದ್ರನ ಭಾಷಣ, ರಾಘವೇಂದ್ರನ ಭಾಷಣ. ಇವ್ರ ಭಾಷಣ ಕೇಳೋಕ್ಕೆ ಹೋಗ್ಬೇಕೇನಲ್ಲಿ? ಹಾಂ, ಅಲ್ಲ